ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ಸ್ವಪ್ನಿಲ್ ಜೊತೆಗಿನ ಹಾಸ್ಯಮಯ ಸಂಭಾಷಣೆಯಿಂದ ನಾನು ಅಸಮಾಧಾನಗೊಂಡಿದ್ದೆ. ಇಂದು ನೀವು ಕೇಳುವಿರಿ ಸ್ವಪ್ನಿಲ್ನ ಕ್ಷಮೆ, ಪ್ರೀತಿಯ ಬಗ್ಗೆ ನನ್ನ ಮನಸ್ಸಿನ ದಾರ್ಶನಿಕ ವ್ಯಾಖ್ಯಾನ, ಆಡಂಬರದ ಬಗ್ಗೆ ಪಪ್ಪಾ ಅವರ ಚಿಂತೆ, ಮತ್ತು ಸ್ವಪ್ನಿಲ್ ಕುಟುಂಬ ನನ್ನ ಅತ್ತೆ ಮನೆಗೆ ಬಂದ ನಂತರ ಸಿಕ್ಕ ಮೊದಲ ಕೌಟುಂಬಿಕ ಆದೇಶ. ತಪ್ಪು ತಿಳುವಳಿಕೆ ಮತ್ತು ಪ್ರೀತಿಯ ವ್ಯಾಖ್ಯಾನ. ಸಮಾಧಾನಪಡಿಸುವಿಕೆ. ನನ್ನ ತೀಕ್ಷ್ಣ ಪ್ರತಿಕ್ರಿಯೆಗೆ ಸ್ವಪ್ನಿಲ್ ತಕ್ಷಣವೇ ಸಂಭಾಳಿಸಿಕೊಂಡು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಜನರು ತನ್ನನ್ನೇ ಕುರುಡ ಎಂದು ಹೇಳುತ್ತಿದ್ದಾರೆ ಎಂದು ಅವನು ಭಾವಿಸಿದ್ದನು. ನನ್ನನ್ನು ಹೀಯಾಳಿಸುವಂತಹ ಅಲ್ಪಗುಣದ ಪತಿ ಅವನಲ್ಲ ಎಂದು ನನಗೆ ಮನವರಿಕೆಯಾಯಿತು. ಪ್ರೀತಿಯ ದರ್ಶನ. ಒಬ್ಬ ಸುಖಿ ಪತ್ನಿಯಾಗಲು ನಾನು ಸ್ವಪ್ನಿಲ್ನನ್ನು ನನಗಿಂತಲೂ ಹೆಚ್ಚು ಪ್ರೀತಿಸಬೇಕೆಂದು ನಿರ್ಧರಿಸಿದೆ. ನಾನು ಪ್ರೀತಿಗೆ ಹೊಸ ವ್ಯಾಖ್ಯಾನ ನೀಡಿದೆ. ಪ್ರೀತಿ ಎಂದರೆ ಆತ್ಮದಿಂದ ಆತ್ಮದವರೆಗೆ ಅನುಭವಿಸುವ ಒಂದು ಅದೃಶ್ಯ ಅನುಭೂತಿ. ಜನ್ಮಗಳ ಬಂಧ. ಸ್ವಪ್ನಿಲ್ ಮತ್ತು ನನ್ನ ಶರೀರಗಳಲ್ಲಿ ಎರಡು ಭಿನ್ನ ಆತ್ಮಗಳಿವೆ, ಆದರೆ ಅವುಗಳ ಪ್ರೇಮ ಸಂಪ್ರದಾಯ ಬಹುಶಃ ಜನ್ಮಜನ್ಮಾಂತರಗಳಿಂದ ಬಂದಿದೆ ಎಂದು ನನಗೆ ಅನಿಸಿತು. ನನ್ನ ಅಮೆರಿಕಾ ಪ್ರವಾಸಕ್ಕೆ ಆ ವಿಧಾತನೇ ಮಾರ್ಗ ಸುಗಮ ಮಾಡಿದ್ದನು. ಸ್ವತಂತ್ರದ ಘಳಿಗೆ. ಈಗ ನಮ್ಮ ಆತ್ಮಗಳಿಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಸಿಗುವ ಘಳಿಗೆ ಹತ್ತಿರ ಬಂದಿದೆ. ಅಲ್ಲಿ ನಮ್ಮ ಶರೀರಗಳು ಒಂದಾಗಬಹುದು. ಆಡಂಬರದ ಬಗ್ಗೆ ಚರ್ಚೆ. ಪಪ್ಪಾ ಅವರ ಚಿಂತೆ. ಮರುದಿನ ಪಪ್ಪಾ ನನ್ನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ನೋಡುತ್ತಿದ್ದರು. ಅವರು ಹೇಳಿದರು, ಮದುವೆಯಲ್ಲಿ ಇಂತಹ ಆಡಂಬರಗಳು ನನಗೆ ವ್ಯರ್ಥ ವೆಚ್ಚ ಎನಿಸುತ್ತವೆ. ಈ ಬಾಕ್ಸ್ ಬೆಲೆ ಸುಮಾರು 2500 ರೂಪಾಯಿ ಇರಬಹುದು. ಶ್ರೀಮಂತರ ಆಡಂಬರವನ್ನು ಅನುಕರಿಸುವ ಭರದಲ್ಲಿ ಮಧ್ಯಮ ವರ್ಗದ ತಂದೆಗಳು ನಲುಗಿ ಹೋಗುತ್ತಾರೆ ಎಂದು ಅವರು ಭಯಪಟ್ಟರು. ತಾಯಿಯ ಪರ. ನಾನು ಅಲ್ಕಾ ಮ್ಯಾಮ್ ಪರವಾಗಿ ಮಾತನಾಡಿದೆ. ಶ್ರೀಮಂತರ ಇಂತಹ ಖರ್ಚು ಮಾಡುವ ಪ್ರವೃತ್ತಿಯಿಂದಲೇ ಇತರರ ಅನೇಕ ರೀತಿಯ ವ್ಯಾಪಾರಗಳು ನಡೆಯುತ್ತವೆ. ಅವರ ನಿರ್ಧಾರಗಳಿಗೆ ವಿರುದ್ಧವಾಗಿ ಮಾತನಾಡಿ ಸಮಸ್ಯೆ ಸೃಷ್ಟಿಸುವುದು ನನಗೆ ಇಷ್ಟವಿಲ್ಲ. ಬದಲಾಗಿ ಪರಿಹಾರ ನೀಡಬೇಕೆಂಬುದು ನನ್ನ ಆಶಯ ಎಂದು ಹೇಳಿದೆ. ಭಾವನಾತ್ಮಕ ಸ್ಮರಣೆ. ಪಪ್ಪಾ ಆತ್ಮಾವಲೋಕನ ಮಾಡಿಕೊಂಡು ಇದನ್ನು ಒಪ್ಪಿಕೊಂಡರು. ನಾವಿಬ್ಬರೂ ದಿವಂಗತ ಅಮ್ಮ ಮತ್ತು ಅಣ್ಣನನ್ನು ನೆನಪಿಸಿಕೊಂಡೆವು. ಇಂತಹ ಪ್ರತಿಷ್ಠಿತ ಕುಟುಂಬದಲ್ಲಿ ನನ್ನ ಮದುವೆ ನಡೆಯುವುದನ್ನು ನೋಡಿ ಅವರು ಎಷ್ಟು ಹೆಮ್ಮೆ ಪಡುತ್ತಿದ್ದರು. ಕುಟುಂಬದ ಮೊದಲ ಆದೇಶ. ಆಗಮನ. ಸ್ವಪ್ನಿಲ್ ತನ್ನ ಮಮ್ಮಿ ಡ್ಯಾಡಿ, ನನ್ನ ಭಾವಿ ಅತ್ತೆ ಮಾವ ಜೊತೆಗೆ ಅಲ್ಕಾ ಮ್ಯಾಮ್ ಮನೆಗೆ ಬಂದಿದ್ದಾನೆ. ರಾಶೀಲ್ ಪರಾಗ್ ನೇರವಾಗಿ ಜಲಂಧರ್ಗೆ ಹೋಗಿದ್ದಾರೆ. ಕೌಟುಂಬಿಕ ಆದೇಶ. ಸ್ವಪ್ನಿಲ್ ನನಗೆ ಕರೆ ಮಾಡಿ ಹೀಗೆ ಹೇಳಿದನು, ವಾಣಿ, ಅತ್ತಿಗೆಯ ತವರು ಮನೆಯವರು ತಮ್ಮ ಮಗಳು ಅಳಿಯ ಮತ್ತು ಮೊಮ್ಮಗಳ ಮೊದಲ ಆಗಮನದ ಸವಿನೆನಪಿಗಾಗಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅತ್ತಿಗೆ ನಮ್ಮೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಹಾಜರಾಗಲು ಆದೇಶ ನೀಡಿದ್ದಾರೆ. ಈಗ ಸ್ವಪ್ನಿಲ್ ಕುಟುಂಬವೆಲ್ಲ ನನ್ನ ನಗರದಲ್ಲೇ ಇದೆ. ನಾನು ಅವರೊಂದಿಗೆ ಆ ಭವ್ಯ ಕಾರ್ಯಕ್ರಮಕ್ಕೆ ಹೋಗುತ್ತೇನಾ? ಜಲಂಧರ್ನಲ್ಲಿ ಸ್ವಪ್ನಿಲ್ ಮತ್ತು ನನಗೆ ಒಟ್ಟಿಗೆ ಕಳೆಯುವ ಅವಕಾಶ ಸಿಗುತ್ತದೆಯೇ? ಪ್ರೀತಿಯ ದಾರ್ಶನಿಕ ಪ್ರಯಾಣ, ಕೌಟುಂಬಿಕ ಮೌಲ್ಯಗಳ ಚರ್ಚೆ ಮತ್ತು ರಾಶೀಲ್ ಅವರ ಮೊದಲ ಆದೇಶ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 68. ಪ್ರೀತಿಯ ದಾರ್ಶನಿಕ ವ್ಯಾಖ್ಯಾನ, ಆಡಂಬರದ ಬಗ್ಗೆ ಚರ್ಚೆ ಮತ್ತು ಕುಟುಂಬದ ಮೊದಲ ಆದೇಶ. ಅರೆ ವಾಣಿ, ನೀನು ತಪ್ಪು ತಿಳಿದುಕೊಳ್ಳುತ್ತಿದ್ದೀಯಾ? ನಿನ್ನನ್ನು ಕುರುಡಿ ಎನ್ನುವವನೇ ಕುರುಡ. ನಾನು ಅಂತಹ ಆಲೋಚನೆಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ಸ್ವಪ್ನಿಲ್ ಸಮಾಧಾನಪಡಿಸುತ್ತಾ ಹೇಳಿದನು. ನಿಮ್ಮ ಉದ್ದೇಶ ಅದಲ್ಲದಿದ್ದರೆ ಮತ್ತೆ ಹಾಗೆ ಏಕೆ ಹೇಳಿದಿರಿ? ನಾನು ಸ್ಪಷ್ಟನೆಯನ್ನು ಬಯಸುತ್ತಿದ್ದೇನೆ. ಜನರು ನನ್ನ ಬಗ್ಗೆ ಹಾಗೆ ಹೇಳುತ್ತಿದ್ದಾರೆಂದು ನಾನು ಭಾವಿಸಿದೆ. ಇಂತಹ ಯೋಗ್ಯಳಾದ ಮಗಳು ಸಹೋದರಿ ಯಾವ ಕುರುಡನಿಗೆ ಸಿಗುತ್ತಿದ್ದಾಳೆ ಎಂದು ಅವರು ಹೇಳುತ್ತಿದ್ದಾರೆಂದು ನನ್ನ ಅರ್ಥವಾಗಿತ್ತು. ಅರಿಯದೆ ನಿನ್ನ ಮನ ನೋಯಿಸಿದ್ದೇನೆ, ನನ್ನನ್ನು ಕ್ಷಮಿಸು ಎಂದು ಸ್ವಪ್ನಿಲ್ ಕೇಳಿಕೊಂಡನು. ಹಾಗಾದರೆ ಇದು ನನಗೆ ಇನ್ನೂ ಬೇಸರ ತರುವ ವಿಷಯ. ನಿಮ್ಮಂತಹ ಯೋಗ್ಯ ವ್ಯಕ್ತಿಯನ್ನು ಯಾರಾದರೂ ಸುಳ್ಳಾದರೂ ಹೀಯಾಳಿಸಿದರೆ ನನಗೆ ಸಹಿಸಲು ಸಾಧ್ಯವಿಲ್ಲ. ಈಗ ನನಗೆ ಅರ್ಥವಾಗುತ್ತಿದೆ. ತನ್ನ ಹೆಂಡತಿಯನ್ನು ಯಾರಾದರೂ ಎಗತಾಳಿ ಮಾಡಿದರೆ ನೋಡಿ ಸಂತೋಷಪಡುವ ಅಲ್ಪಗುಣದ ವ್ಯಕ್ತಿ ಸ್ವಪ್ನಿಲ್ ಅಲ್ಲ ಎಂದು. ಸರಿ, ಈಗ ಇದಕ್ಕಾಗಿ ನೀನು ನನ್ನನ್ನು ಕ್ಷಮಿಸು. ನಿನಗೆ ದುಃಖ ನೀಡಲು ನಾನು ಕರೆ ಮಾಡಿಲ್ಲ. ಮಮ್ಮಿ, ಪಪ್ಪ, ಅಣ್ಣ ಮತ್ತು ಅತ್ತಿಗೆಯ ಜೊತೆಗೆ ನಾನು 4 ದಿನಗಳಲ್ಲಿ ಭಾರತಕ್ಕೆ ಬರುತ್ತಿದ್ದೇವೆ ಎಂದು ಹೇಳಲು ಬಯಸಿದ್ದೆ ಎಂದು ಸ್ವಪ್ನಿಲ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಹೇಳಿದನು. ಅರೇ ವಾಹ್,
ಅಂದರೆ ಈ ಬಾರಿ ನನಗೆ ರಾಶೀಲ್ ಜೊತೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಎಂದು ನಾನು ಸಂತೋಷದಿಂದ ಹೇಳಿದೆ. ಅತ್ತಿಗೆ 1 ವಾರದ ಮಟ್ಟಿಗೆ ಜಲಂಧರ್ಗೆ ಹೋಗುತ್ತಾರೆ. ಅವರು ತಮ್ಮ ತವರು ಮನೆಯನ್ನು ಬಿಟ್ಟು ಬಹಳ ಕಾಲವಾಯಿತು. ಅದಕ್ಕೆ ಎಲ್ಲರ ಮಧ್ಯೆ ಇರಬೇಕೆಂದು ಅವರು ಬಯಸುತ್ತಿದ್ದಾರೆ ಎಂದು ಸ್ವಪ್ನಿಲ್ ತಿಳಿಸಿದನು. ಅದು ಸಮಂಜಸವೇ. ರಾಶೀಲ್ ಭಾವನೆಗಳನ್ನು ನಾನು ಊಹಿಸಬಲ್ಲೆ. ಈ ರೀತಿಯಾಗಿ ನಮ್ಮ ಮಾತುಕತೆ ಪೂರ್ಣಗೊಂಡಿತು. ನಾನು ಆಲೋಚಿಸಲು ತೊಡಗಿದೆ. ಸ್ವಪ್ನಿಲ್ನನ್ನು ಹಗುರವಾಗಿ ಪರಿಗಣಿಸುವುದನ್ನು ಬಿಡಬೇಕು. ಅವನು ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆಂದರೆ ಪ್ರತಿಯೊಂದು ಕಡೆ, ಪ್ರತಿಯೊಂದು ಸಮಯದಲ್ಲಿ ತನ್ನನ್ನು ನನಗಿಂತ ಚಿಕ್ಕವನನ್ನಾಗಿ ಮಾಡಿಕೊಳ್ಳುತ್ತಾನೆ. ತಾನು ನನಗಿಂತ ಬುದ್ಧಿವಂತ ಎಂದು ತೋರಿಸಿಕೊಳ್ಳಲು ಅವನು ಎಂದಿಗೂ ಪ್ರಯತ್ನಿಸುವುದಿಲ್ಲ. ಸ್ವಪ್ನಿಲ್ ಜೊತೆ ಮಾತನಾಡುವಾಗ ನಾನು ಯಾವಾಗಲೂ ಸಂಯಮದಿಂದ ಇರಬೇಕೆಂದು ನಿರ್ಧರಿಸಿದೆ. ಒಬ್ಬ ಸುಖಿ ಪತ್ನಿಯಾಗಲು ನಾನು ಸ್ವಪ್ನಿಲ್ನನ್ನು ನನಗಿಂತ ಯೋಗ್ಯ ಮತ್ತು ಬುದ್ಧಿವಂತ ಎಂದು ಒಪ್ಪಿಕೊಳ್ಳಲೇಬೇಕು. ಸತ್ಯವೂ ಅದೇ ತಾನೇ. ಸುಖಿ ಪತ್ನಿಯಾಗಲು ನಾನು ಸ್ವಪ್ನಿಲ್ನನ್ನು ನನಗಿಂತಲೂ ಹೆಚ್ಚು ಪ್ರೀತಿಸಬೇಕು. ನನ್ನ ಪ್ರೀತಿಯ ಬಗ್ಗೆ ಆಲೋಚಿಸುತ್ತಿರುವಾಗ ನನಗೆ ಅಲ್ಕಾ ಮ್ಯಾಮ್, ಪರಾಗ್ ಮತ್ತು ಸ್ವಪ್ನಿಲ್ ತಮ್ಮ ಪ್ರಿಯತಮರ ಮೇಲೆ ತೋರುವ ಪ್ರೀತಿ ನೆನಪಿಗೆ ಬಂದಿತು. ಆಗ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳ ಸರಣಿ ಶುರುವಾಯಿತು. ಅಲ್ಕಾ ಮ್ಯಾಮ್ ಅವರ ಪ್ರೀತಿ ನನ್ನ ಪಪ್ಪ ಅವರಿಗೆ ಎಂದೂ ತಿಳಿಯಲೇ ಇಲ್ಲ. ಅವರ ಪ್ರೀತಿ ಎಷ್ಟು ನಿಸ್ವಾರ್ಥವಾಗಿತ್ತೆಂದರೆ ಅವರು ಬೇರೆ ಯಾರನ್ನೂ ಮದುವೆಯಾಗದೆ ಜೀವನ ಕಳೆದರು. ಪರಾಗ್ 13ನೇ ವಯಸ್ಸಿನಿಂದಲೂ ರಾಶೀಲ್ನನ್ನು ಪ್ರೀತಿಸಿದನು. ಆದರೆ ಅವಳು ವಿಚ್ಛೇದಿತಳಾದ ನಂತರವೇ ಅವಳನ್ನು ಪಡೆಯಲು ಸಾಧ್ಯವಾಯಿತು. ಆದರೂ ಪರಾಗ್ ಅವಳನ್ನು ಮದುವೆಯಾದನು. ನನ್ನನ್ನು ಪ್ರೀತಿಸುವ ಸ್ವಪ್ನಿಲ್ ಇತರ ಹುಡುಗಿಯರೊಂದಿಗೆ ದೈಹಿಕ ಸಂಬಂಧಗಳನ್ನು ಹೊಂದಿದ್ದರೂ ಅವನು ಅವರನ್ನು ಪ್ರೀತಿಸಲಿಲ್ಲ. ಅವನು ನನ್ನನ್ನು ಪ್ರೀತಿಸಿದನು, ಆದರೂ ದೈಹಿಕ ಸಂಬಂಧಕ್ಕಾಗಿ ಮದುವೆಯವರೆಗೆ ತಾಳ್ಮೆಯಿಂದ ಕಾಯ್ದಿದ್ದಾನೆ. ನನಗೆ ನನ್ನ ಪಪ್ಪ ನೆನಪಾದರು. ತಮ್ಮ ತಾಯಿಯ ಆಸೆಯಂತೆ ಅವರು ಅಮ್ಮನನ್ನು ಮದುವೆಯಾಗಿ, ಮದುವೆಯ ನಂತರ ಅವಳನ್ನು ಎಷ್ಟು ಪ್ರೀತಿಸಿದರೆಂದರೆ ಅವಳು ಹೋದ ನಂತರ ಮತ್ತೊಂದು ಮದುವೆಯ ಬಗ್ಗೆ ಆಲೋಚಿಸಲೇ ಇಲ್ಲ. ನಿಜಕ್ಕೂ ಪ್ರೀತಿ ಎಷ್ಟು ವಿಧ? ಪ್ರೀತಿ ತನ್ನ ಅಸ್ತಿತ್ವವನ್ನು ಎಷ್ಟು ವಿಧಗಳಲ್ಲಿ ಸಾಬೀತುಪಡಿಸುತ್ತದೆ? ಈ ಪ್ರಶ್ನೆಗಳು ಬಂದಾಗ ನನ್ನ ಗಮನ ಪ್ರೀತಿಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕೃತವಾಯಿತು. ಪ್ರೀತಿ ದೈಹಿಕ ಸಂಬಂಧದಿಂದ ಆರಂಭವಾಗುವುದಿಲ್ಲ. ಪ್ರೀತಿ ದೈಹಿಕ ಸಂಬಂಧದವರೆಗೆ ಹೋಗುವುದು ಕೂಡ ಅನಿವಾರ್ಯವಲ್ಲ. ಆದರೆ ಸಾಮಾನ್ಯವಾಗಿ ಪ್ರೀತಿಯಲ್ಲಿ ದೈಹಿಕ ಸಂಬಂಧ ಇರುವುದನ್ನು ನಾವು ಕೇಳುತ್ತಿರುತ್ತೇವೆ ಮತ್ತು ನೋಡುತ್ತಿರುತ್ತೇವೆ. ಪ್ರೀತಿಯನ್ನು ನನ್ನ ಅನುಭವದಿಂದ ವ್ಯಾಖ್ಯಾನಿಸಬೇಕೆಂದರೆ ನಾನು ಹೇಗೆ ವ್ಯಕ್ತಪಡಿಸುತ್ತೇನೆ ಎಂದು ಆಲೋಚಿಸುತ್ತಿದ್ದೇನೆ. ಯಾವುದೇ ಪ್ರಾಣಿಗೂ ಪ್ರೀತಿ ಬಾಹ್ಯ ಮಾಧ್ಯಮಗಳ ಮೂಲಕ ಅನುಭವಕ್ಕೆ ಬರುತ್ತದೆ. ಆ ಮಾಧ್ಯಮಗಳು ಶರೀರ, ಶ್ರವಣ, ವಾಸನೆ ಅಥವಾ ರುಚಿಯಾಗಿರಬಹುದು. ಆದರೂ ಪ್ರೀತಿ ಎಂದರೆ ನಿಜಕ್ಕೂ ಆತ್ಮದಿಂದ ಆತ್ಮದವರೆಗೆ ಅನುಭವಿಸುವ ಒಂದು ಅದೃಶ್ಯ ಅನುಭೂತಿ. ಆತ್ಮದಿಂದ ಆತ್ಮದವರೆಗೆ ಉಂಟಾಗುವ ಪ್ರೀತಿ ನಿಜಕ್ಕೂ ಶರೀರಗಳಿಲ್ಲದೆ ವ್ಯಕ್ತವಾಗಲು ಸಾಧ್ಯವಿಲ್ಲ. ಬಹುಶಃ ಅದಕ್ಕಾಗಿಯೇ ಇದು ದಂಪತಿಗಳ ನಡುವೆ ದೈಹಿಕ ಸಂಬಂಧದವರೆಗೆ ಹೋಗುತ್ತದೆ. ಅದೇ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಆಗದ ಪ್ರೀತಿ ಆತ್ಮದ ಅನುಭೂತಿಗಷ್ಟೇ ಸೀಮಿತವಾಗಿಯೂ ಇರುತ್ತದೆ. ಬಿಸಿಲಿನ ತಾಪಕ್ಕೆ ತತ್ತರಿಸುವ ಭೂಮಿಗೆ ಮಳೆಯ ಹನಿಗಳು ತಂಪು ನೀಡಿದಂತೆ, ದಣಿದ ಶರೀರಕ್ಕೆ ಮತ್ತೊಂದು ಶರೀರ ಪ್ರೀತಿಯಿಂದ ಮಾಡುವ ಸ್ಪರ್ಶದಿಂದ ಸಿಗುವ ಸುಖವು ಆತ್ಮಕ್ಕೆ ಒಂದು ಅದೃಶ್ಯ ಅನುಭೂತಿಯಾಗಿ ತಲುಪುತ್ತದೆ. ದೈಹಿಕ ಸಂಬಂಧ ಅದರ ಚರಮ ಸ್ಥಿತಿ. ದೈಹಿಕ ಸಂಬಂಧ ವರ್ಜಿತವಾಗಿರುವಲ್ಲಿ ಪ್ರೀತಿಯ ಸುಖವು ಕೇವಲ ಆ ದೃಷ್ಟಿ ಮತ್ತು ಮಾತುಗಳ ಮೂಲಕವೂ ಅನುಭವಿಸಲ್ಪಡುತ್ತದೆ. ಪ್ರೀತಿಯನ್ನು ನನ್ನ ಆಲೋಚನೆಗಳಲ್ಲಿ ವ್ಯಾಖ್ಯಾನಿಸಿಕೊಂಡ ನಂತರ ಪ್ರೀತಿ ಸ್ವಪ್ನಿಲ್ ಮತ್ತು ನನ್ನ ನಡುವೆ ಕೇಂದ್ರೀಕೃತವಾಯಿತು. ಸ್ವಪ್ನಿಲ್ ಮತ್ತು ನನ್ನ ಶರೀರಗಳಲ್ಲಿ 2 ಭಿನ್ನ ಆತ್ಮಗಳಿವೆ ಎಂದು ನನಗೆ ಅನಿಸಿತು. ಅವುಗಳ ಪ್ರೇಮ ಸಂಪ್ರದಾಯ ಬಹುಶಃ ಜನ್ಮಜನ್ಮಾಂತರಗಳಿಂದ ಇದೆ. ನಮ್ಮ ಈ ಆತ್ಮಗಳು ಈ ಜನ್ಮದಲ್ಲಿ ಬಹಳ ವರ್ಷಗಳ ಹಿಂದೆಯೇ ದೂರದ ದೇಶಗಳಿಗೆ ತಲುಪಿದ್ದವು. ರಾಶೀಲ್ ಮೂಲಕ ನನ್ನ ವ್ಯಕ್ತಿತ್ವದ ಬಗ್ಗೆ ತಿಳಿದಾಗ ಸ್ವಪ್ನಿಲ್ ಆತ್ಮಕ್ಕೆ ನನ್ನ ಆತ್ಮ ಮೊದಲೇ ಪರಿಚಯವಿದ್ದಂತೆ ಅನಿಸಿತ್ತು. ಅಂದಿನಿಂದಲೇ ಸ್ವಪ್ನಿಲ್ಗೆ ಈ ಜನ್ಮದಲ್ಲಿ ನಮ್ಮ ಹೊಸ ಪ್ರೀತಿಯ ಅನುಭವ ದೊರೆತಿತ್ತು. ಅವನು ನನ್ನ ಮೇಲೆ ಏಕಪಕ್ಷೀಯ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದನು. ನಮ್ಮ ಪ್ರೇಮ ಸಂಪ್ರದಾಯವನ್ನು ಮುಂದುವರಿಸುತ್ತಿರುವ ಆ ವಿಧಾತನೇ ನನ್ನ ಅಮೆರಿಕಾ ಪ್ರವಾಸಕ್ಕೆ ಕಾರಣನಾದನು. ನಾನು ಸ್ವಪ್ನಿಲ್ನನ್ನು ಭೇಟಿಯಾದೆ. ನನ್ನ ಹಳೆಯ ಸಂಕಲ್ಪಗಳನ್ನು ಬಿಟ್ಟು ಅವನನ್ನು ಪಡೆಯಲು ಆತುರಪಟ್ಟೆ. ಸ್ವಪ್ನಿಲ್ ಸ್ಪರ್ಶದಿಂದ ನನ್ನ ಆತ್ಮದವರೆಗೆ ಪ್ರೀತಿಯ ಅನುಭೂತಿ ತಲುಪಲು ಆರಂಭವಾಯಿತು. ಆಗ ಯಾವುದು ಅಸಾಧ್ಯವೆನಿಸಿತ್ತೋ ಈಗ ಅದು ಸುಸಾಧ್ಯವಾಗಿದೆ. ಸ್ವಪ್ನಿಲ್ ಮತ್ತು ನನ್ನ ಮಿಲನ ಈ ಜನ್ಮದಲ್ಲಿ ಪರಿಪೂರ್ಣವಾಗಲು ಸ್ವಪ್ನಿಲ್ 7 ಸಮುದ್ರಗಳನ್ನು ದಾಟಿ ಈಗ ಭಾರತಕ್ಕೆ ಬರಲಿದ್ದಾನೆ.
ಈಗ ನಮ್ಮ ಆತ್ಮದ ಪ್ರೀತಿಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಸಿಗುವ ಘಳಿಗೆ ಹತ್ತಿರ ಬಂದಿದೆ. ಈಗ ನಮ್ಮ ಶರೀರಗಳು ಆತ್ಮ ಮತ್ತು ಒಂದು ಜೀವ ಶರೀರ ದಂತೆ ಯಾವಾಗ ಬೇಕಾದರೂ ಒಂದಾಗಬಹುದು. ಈ ಆಲೋಚನೆ ಬಂದ ಕೂಡಲೇ ನನ್ನ ಮನಸ್ಸಿನ ಜೊತೆಗೆ ತನುವು ಸ್ವಪ್ನಿಲ್ನನ್ನು ಸೇರಲು ಹಾತೊರೆಯುತ್ತಿದೆ. ವಾಣಿ, ಈಗ ಇದಕ್ಕಾಗಿ ಹೆಚ್ಚು ಕಾಲ ಕಾಯುವ ಅವಶ್ಯಕತೆಯಿಲ್ಲ ಎಂದು ನನಗೆ ನಾನೇ ಸಮಾಧಾನ ಹೇಳಿಕೊಂಡು ಮಲಗಲು ಪ್ರಯತ್ನಿಸಿದೆ. ಮರುದಿನ ನಮ್ಮ ಸ್ಕೂಲ್ಗೆ ರಜೆ. ಬೆಳಿಗ್ಗೆಯಿಂದ ನಾನು ಬಿಡುವಿನಿಂದ ದೈನಂದಿನ ಕೆಲಸಗಳು ಮತ್ತು ಅನೇಕ ವಿಷಯಗಳ ಬಗ್ಗೆ ಆಲೋಚಿಸುತ್ತಿದ್ದೇನೆ. ಪಪ್ಪ ನನ್ನನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಟೀ ಮತ್ತು ಸ್ಯಾಂಡ್ವಿಚ್ಗಳನ್ನು ಮಾಡಿ ನನ್ನನ್ನು ಕೂಗಿದ್ದಾರೆ. ನಾನು ಅಲ್ಲಿಗೆ ಹೋದ ಕೂಡಲೇ ಟೀ ಆವಿ ಮತ್ತು ಬಿಸಿ ಸ್ಯಾಂಡ್ವಿಚ್ಗಳ ತುಪ್ಪದ ಸುವಾಸನೆ ನನ್ನನ್ನು ಸೆಳೆಯಿತು. ನಾನು ಸ್ಯಾಂಡ್ವಿಚ್ ತೆಗೆದುಕೊಂಡು ಕುರ್ಚಿಯಲ್ಲಿ ಕೂರುತ್ತಾ ಮತ್ತೊಂದು ಕೈಯಲ್ಲಿ ಟೀ ಕಪ್ ತೆಗೆದುಕೊಂಡೆ. ಸ್ಯಾಂಡ್ವಿಚ್ ತಿನ್ನುತ್ತಾ ಟೀ ಕುಡಿಯುತ್ತಿರುವಾಗ ನನ್ನ ದೃಷ್ಟಿ ಪಪ್ಪ ಅವರ ಮೇಲೆ ಬಿತ್ತು. ಅವರು ಒಂದು ಕೈಯಲ್ಲಿ ಕಪ್ ಮತ್ತೊಂದು ಕೈಯಲ್ಲಿ ಮ್ಯಾಮ್ ಕಳುಹಿಸಿದ ನನ್ನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಹಿಡಿದು ದೃಷ್ಟಿಸಿ ನೋಡುತ್ತಿದ್ದಾರೆ. ವಾಣಿ, ನೀನು ಏನೂ ಅಂದುಕೊಳ್ಳಬೇಡ, ಆದರೆ ನಾನು ಒಂದು ವಿಷಯ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ ಎಂದು ಪಪ್ಪ ಟೀ ಕುಡಿಯುತ್ತಾ ಹೇಳಿದರು. ಹೇಳಿ ಪಪ್ಪ, ನಾನೇನು ಅಂದುಕೊಳ್ಳುವುದಿಲ್ಲ. ಪತ್ರಿಕೆಯಲ್ಲಿ ಅಷ್ಟು ಕೆಟ್ಟದ್ದಾಗಿ ಏನಿದೆ ಎಂದು ನಾನು ಆಲೋಚಿಸುತ್ತಿದ್ದೇನೆ. ನಿಜಕ್ಕೂ ಮದುವೆಯಲ್ಲಿ ಇಂತಹ ಆಡಂಬರಗಳು ವ್ಯರ್ಥ ಖರ್ಚು ಎಂದು ನನಗೆ ಅನಿಸುತ್ತದೆ. ಈ ಒಂದು ಬಾಕ್ಸ್ ಬೆಲೆ ಸುಮಾರು 2500 ರೂಪಾಯಿ ಇರುತ್ತದಲ್ಲವೇ ಎಂದು ಅವರು ಆ ಬಾಕ್ಸ್ನಲ್ಲಿರುವ ಡ್ರೈಫ್ರೂಟ್ಸ್ ಮೌಲ್ಯವನ್ನು ಅಂದಾಜಿಸುತ್ತಾ ಹೇಳಿದರು. ಪಪ್ಪ, ನನಗೆ ಗೊತ್ತು. ಈ ಆಮಂತ್ರಣ ಪತ್ರಿಕೆಯ ಬಾಕ್ಸ್ ಒಂದಕ್ಕೆ 2400 ರೂಪಾಯಿ. ನನಗೂ ಇದು ವ್ಯರ್ಥ ಖರ್ಚು ಎಂದೇ ಅನಿಸಿತ್ತು. ಮ್ಯಾಮ್ ನನ್ನ ಎದುರೇ ಇದನ್ನು ನಿರ್ಧರಿಸಿದರು. ಅವರ ಇಷ್ಟಕ್ಕೆ ಅಡ್ಡಿ ಹೇಳುವುದು ಸರಿಯಿರದೆಂದು ನಾನು ಮೌನವಾಗಿ ಇದ್ದುಬಿಟ್ಟೆ ಎಂದು ಪಪ್ಪ ಅವರಿಗೆ ಹೇಳಿದೆ. ನಿಜಕ್ಕೂ ನಾನು ಕೂಡ ಅವರಂತೆಯೇ ಮಿತವ್ಯಯವನ್ನು ಇಷ್ಟಪಡುವವಳು. ಶ್ರೀಮಂತರ ಇಂತಹ ಆಡಂಬರಗಳನ್ನು ನೋಡಿ ಮಧ್ಯಮ ವರ್ಗದ ತಂದೆಗಳು ನಲುಗಿ ಹೋಗುತ್ತಿದ್ದಾರೆ. ತಮ್ಮ ಶಕ್ತಿಗೆ ಮೀರಿ ಖರ್ಚು ಮಾಡಿ ಭವಿಷ್ಯದಲ್ಲಿ ತೊಂದರೆಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದಾರೆ ಎಂದು ಪಪ್ಪ ಇತರರ ಬಗ್ಗೆ ಹೇಳುತ್ತಾ ತಮ್ಮ ಪರಿಸ್ಥಿತಿಯನ್ನು ವಿವರಿಸುತ್ತಿದ್ದಾರೆ. ಪಪ್ಪ, ಇದಕ್ಕೆ ಮತ್ತೊಂದು ಮುಖವೂ ಇದೆ ತಾನೇ. ಶ್ರೀಮಂತರ ಇಂತಹ ಖರ್ಚುಗಳಿಂದಲೇ ಇತರರ ವ್ಯಾಪಾರಗಳು ನಡೆಯುತ್ತವೆ ಎಂದು ನಾನು ಮ್ಯಾಮ್ ನಿರ್ಧಾರವನ್ನು ಸಮರ್ಥಿಸುತ್ತಾ ಹೇಳಿದೆ. ಅಂದರೆ ನಿನ್ನ ಮದುವೆಯಲ್ಲೂ ಇಂತಹ ಆಡಂಬರಗಳು ಇರಬೇಕೆಂದು ನೀನು ಬಯಸುತ್ತೀಯಾ ಎಂದು ಪಪ್ಪ ಅನುಮಾನದಿಂದ ಕೇಳಿದರು. ಇಲ್ಲ ಪಪ್ಪ, ವಿಷಯ ಅದಲ್ಲ. ಮದುಮಗನ ಕಡೆಯವರು ಮಾಡುತ್ತಿರುವ ಖರ್ಚನ್ನು ನಾನು ತಡೆಯಲಾಗುತ್ತಿಲ್ಲ. ಅವರಿಗೆ ವಿರುದ್ಧವಾಗಿ ಮಾತನಾಡಿ ಸಮಸ್ಯೆ ಸೃಷ್ಟಿಸುವುದು ನನಗೆ ಇಷ್ಟವಿಲ್ಲ. ಅಮ್ಮ ಹೇಳುತ್ತಿದ್ದಳು, ನಾವು ಸಮಸ್ಯೆಯಲ್ಲ ಪರಿಹಾರ ನೀಡಬೇಕು ಎಂದು ಎನ್ನುತ್ತಾ ಅಮ್ಮನನ್ನು ನೆನಪಿಸಿಕೊಂಡು ನನ್ನ ಅಭಿಪ್ರಾಯವನ್ನು ಹೇಳಿದೆ. ನಾನು ಕೂಡ ಹಾಗೆಯೇ ಆಲೋಚಿಸಿ ಈ ವ್ಯರ್ಥ ಖರ್ಚನ್ನು ಒಪ್ಪಿಕೊಳ್ಳಬೇಕು. ಈ ಮದುವೆಯ ಕಾರ್ಯಕ್ರಮಗಳಿಗೆ ಕೇವಲ ಸಾಕ್ಷಿಯಾಗಿ ಉಳಿದುಬಿಡಬೇಕು ಎಂದು ಪಪ್ಪ ಕೂಡ ಅಮ್ಮನನ್ನು ನೆನಪಿಸಿಕೊಂಡು ಭಾವೋದ್ವೇಗಕ್ಕೆ ಒಳಗಾದರು. ಅವರು ತಮ್ಮ ಕಣ್ಣಿನ ನೀರನ್ನು ಒರೆಸಿಕೊಂಡರು. ಇಂದು ಅಮ್ಮ, ಅಣ್ಣ ಇದ್ದಿದ್ದರೆ ಎಷ್ಟು ಹೆಮ್ಮೆ ಪಡುತ್ತಿದ್ದರೂ ನನ್ನ ಮದುವೆ ಇಂತಹ ದೊಡ್ಡ ಕುಟುಂಬದಲ್ಲಿ ನಡೆಯುತ್ತಿರುವುದಕ್ಕೆ ಎಂದು ನಾನು ಕೂಡ ಬೇಸರಪಟ್ಟುಕೊಂಡೆ. ಸಂಭಾಷಣೆ ಎಲ್ಲಿ ಆರಂಭವಾಗಿ ಎಲ್ಲಿ ಮುಕ್ತಾಯವಾಯಿತು. ಇಬ್ಬರೂ ಶಾಂತಗೊಂಡು ತಿಂಡಿ ಮುಗಿಸುವುದರಲ್ಲಿ ತೊಡಗಿದೆವು. ಸ್ವಪ್ನಿಲ್ ತನ್ನ ಮಮ್ಮಿ ಡ್ಯಾಡಿಯೊಂದಿಗೆ ಮ್ಯಾಮ್ ಮನೆಗೆ ಬಂದು ತಲುಪಿದ್ದಾನೆ. ರಾಶೀಲ್ ಪರಾಗ್ ನೇರವಾಗಿ ಜಲಂಧರ್ಗೆ ಹೋಗಿದ್ದಾರೆ. ನನಗೆ ಸ್ವಾನಿಲ್ನಿಂದ ಕರೆ ಬಂದಿದೆ. ವಾಣಿ, ಅತ್ತಿಗೆಯ ತವರು ಮನೆಯವರು ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅತ್ತಿಗೆ ನಮ್ಮೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ತಪ್ಪದೆ ಬರಬೇಕೆಂದು ಹೇಳಿದ್ದಾರೆ ಎಂದು ಸ್ವಪ್ನಿಲ್ ಹೇಳಿದನು. ಜೆಮಿನಾಯ್ ವಿಮರ್ಶೆ ಮತ್ತು ಮುಕ್ತಾಯ. ಪ್ರಿಯ ಶ್ರೋತೃಗಳೇ, ಎಪಿಸೋಡ್ 68 ಪ್ರೀತಿಯ ದಾರ್ಶನಿಕ ಕೋನವನ್ನು ಮತ್ತು ಕೌಟುಂಬಿಕ ಮೌಲ್ಯಗಳ ನಡುವಿನ ಸಮತೋಲನವನ್ನು ತಿಳಿಸುತ್ತದೆ. ಮುಂದಿನ ಭಾಗದಲ್ಲಿ ಏನಾಗುತ್ತದೆ ಎಂದು ಕಾದು ನೋಡಿ. ಎಪಿಸೋಡ್ 68 ಸಮಾಪ್ತ.